ಮೊದಲ ವಾರದ ದಿನ ಸದನದಲ್ಲಿ ವಕ್ಫ್ ವಿಷಯಾಧಾರಿತ ಚರ್ಚೆಯನ್ನ ಮಾಡಿತ್ತು ಬಿಜೆಪಿ. ಈಗ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಈ ವಕ್ಫ್ ವಿಚಾರವಾಗಿ ಬಿಜೆಪಿಯ ಆರೋಪಕ್ಕೆ ಸಿದ್ದು ಸರ್ಕಾರಕ್ಕೆ ಸಿಕ್ಕಿದೆ ಒಂದು ಅಸ್ತ್ರ. ಮೊದಲ ವಾರದ ದಿನ ಸದನದಲ್ಲಿ ವಕ್ಫ್ ವಿಷಯಾಧಾರಿತ ಚರ್ಚೆ ಆಗಿತ್ತು. ಅದಾದ ನಂತರ ರಾಜ್ಯ ಕಾಂಗ್ರೆಸ್ಗೂ ಕೂಡ ಈಗ ಮತ್ತೊಂದು ಬಹುದೊಡ್ಡ ಅಸ್ತ್ರ ಸಿಕ್ಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ವಕ್ಫ್ ಆಸ್ತಿ ಬಗ್ಗೆ ಮೌನ ವಹಿಸುವುದಕ್ಕೆ 150 ಕೋಟಿ ಆಮಿಷದ ಆರೋಪ ಕೇಳಿ ಬಂದಿದೆ. ಈಗ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ರೂಪಿಸಿದಂತಹ ಆ ಒಂದು ಹಳ್ಳಕ್ಕೆ ಬಿಜೆಪಿ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದಂತ ಅನ್ವರ್ ಮಾಣಿಪ್ಪಾಡಿಗೆ ಆದೇಶವನ್ನ ಕೊಡಲಾಗಿದೆ ಅನ್ನುವಂತ ಒಂದು ವಿಚಾರ ಹೊರ ಬರ್ತಾ ಇದೆ. ಬಿಜೆಪಿ ಸರ್ಕಾರ ಆಡಳಿತ ಪಕ್ಷವನ್ನ ಕಟ್ ಹಾಕಬೇಕು ಅಂತಿತ್ತು, ಆದ್ರೆ ರಾಜ್ಯ ಸರ್ಕಾರಕ್ಕೆ ಈಗ ಬಿಜೆಪಿಯನ್ನ ಕಟ್ ಹಾಕುವಂತ ಒಂದು ವಿಷಯಾಧಾರಿತ ಅಸ್ತ್ರ ಸಿಕ್ಕಿದೆ. ಬಿವೈ ವಿಜಯೇಂದ್ರ ಅವರು ಆಮಿಷವನ್ನ ಒಡ್ಡಿದ್ದಾರೆ. ಬಿವೈ ವಿಜಯೇಂದ್ರ ಆಮಿಷವನ್ನ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ರು. ಅನ್ವರ್ ಮಣಿಪ್ಪಾಡಿ ಇದನ್ನ ನಿರಾಕರಿಸಿ ಪ್ರಮುಖವಾಗಿ ಈಗ ಯಾವ ಪಕ್ಷವನ್ನ ಕಟ್ ಹಾಕಬೇಕು, ಹೇಗೆ ಕಟ್ ಹಾಕಬೇಕು ಅಂತ ಬರದಲ್ಲಿದ್ದಂತ ಏನು ಕಾಂಗ್ರೆಸ್ ಬಿಜೆಪಿಗೆ ಈಗ 150 ಕೋಟಿ ಆಮಿಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಕೇಳಿ ಬಂದಿರುವಂತದ್ದು. ಎಲ್ಲೋ ಒಂದು ಕಡೆ ಈಗ ಬಿವೈ ವಿಜಯೇಂದ್ರ ಆಮಿಷವನ್ನ ಪ್ರಧಾನಿ ಮೋದಿ ಅವರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ. ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಸಿಬಿಐ ತನಿಖೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಆಗ್ರಹ ಮಾಡ್ತಾ ಇರುವಂತದ್ದು. ವಕ್ಫ್ ಆಸ್ತಿಯಲ್ಲಿ ವಿಜೇಂದ್ರ ಅವರಿಗಿರುವಂತಹ ಆಸಕ್ತಿ ನೋಡಿದ್ರೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ವಕ್ಫ್ ಆಸ್ತಿಯಲ್ಲಿ ಅವರ ಕುಟುಂಬವೂ ಸಹ ಶಾಮೀಲಾಗಿರುವ ಸಾಧ್ಯತೆ ಇದೆ. ಹೀಗಾಗಿ ಇದರ ಬಗ್ಗೆ ಸಿಬಿಐ ತನಿಖೆ ಆಗಲಿ ಅಂತ ಒತ್ತಾಯ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪ್ರಮುಖವಾಗಿ ವಕ್ಫ್ ಅನ್ನುವಂಥ ಅಸ್ತ್ರವನ್ನ ಹಿಡಿದುಕೊಂಡು ಬಿಜೆಪಿ ರಾಜ್ಯವನ್ನೇ ರಣರಂಗ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತನ್ನ ಕೊಡುವಂತಹ ವಿಚಾರದಲ್ಲಿ ಮುಂದಾಗಿತ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಬಿಜೆಪಿಯನ್ನ ಕಟ್ ಹಾಕೋದಕ್ಕೆ ಮತ್ತೊಂದು ಕಡೆ ಅಸ್ತ್ರ ಸಿಕ್ಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ.
ವಕ್ಫ್ ಬಗ್ಗೆ ಮೌನ ವಹಿಸೋದಕ್ಕೆ 150 ಕೋಟಿ ಆಮಿಷದ ಆರೋಪ ಕೇಳಿ ಬಂದಿರುವಂತದ್ದು. ಆಯೋಗದ ಅಧ್ಯಕ್ಷರಾಗಿದ್ದಂತ ಅನ್ವರ್ ಮಾಣಿಪ್ಪಾಡಿಗೆ ಆಮಿಷವನ್ನ ಒಡ್ಡಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಅನ್ವರ್. ಆಗ ಬಿವೈ ವಿಜೇಂದ್ರ ಆಮಿಷವನ್ನ ನಿರಾಕರಿಸಿ ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ರಂತೆ. ಆ ಬರೆದಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಳಕಿಗೆ ಬರ್ತಾ ಇದ್ದಂತೆ ಸಿಬಿಐ ತನಿಖೆಗೆ ಸಿಎಂ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ವಿಜೇಂದ್ರ ಅವರಿಗಿರುವಂತಹ ಆಸಕ್ತಿ ನೋಡಿದ್ರೆ ಸಾಕಷ್ಟು ಅನುಮಾನ ಬರ್ತಾ ಇದೆ. ವಕ್ಫ್ ಆಸ್ತಿಯಲ್ಲಿ ಕುಟುಂಬವೂ ಸಹ ಶಾಮೀಲಾಗಿದೆ. ಈ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಸಿಬಿಐ ತನಿಖೆಗೆ ಸಿದ್ದರಾಮಯ್ಯನವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೊ ಪ್ರಮುಖವಾಗಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಕ್ಫ್ ಆಸ್ತಿ ವಿಚಾರ ಮತ್ತಷ್ಟು ವಾರ್ ಜೋರಾಗಿದೆ. ಬಿಜೆಪಿ ಆರೋಪಕ್ಕೆ ಸಿದ್ದು ಸರ್ಕಾರ ಈಗ ಒಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಕೋಟಿ ಕೋಟಿ ಆಮಿಷಕ್ಕೆ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದು ವಕ್ಫ್ ವಿಚಾರವಾಗಿ ಸರ್ಕಾರವನ್ನ ಕಟ್ಟಾಕೋದಕ್ಕೆ ಯೋಜನೆ ರೂಪಿಸಿದ್ದಂತಹ ಈ ಒಂದು ಬಿಜೆಪಿಯ ನಾಯಕರನ್ನೇ ಕಟ್ ಹಾಕಬೇಕು ಅಂತ ಮತ್ತೊಂದು ಕಡೆ ಪ್ರಯತ್ನವನ್ನ ಪಡ್ಲಾಗ್ತಾ ಇದೆ. ಸೊ ಪ್ರಮುಖವಾಗಿ ಬಿಜೆಪಿ ರೂಪಿಸಿದಂತ ಈ ಒಂದು ಹಸ್ತವ್ಯೂಹದಲ್ಲಿ ಎಲ್ಲೋ ಒಂದು ಕಡೆ ಮೊದಲ ದಿನ ಸದನದಲ್ಲಿ ವಕ್ಫ್ ವಿಷಯಾಧಾರಿತ ಚರ್ಚೆ ಆಗಿತ್ತು, ಏನ್ ಅಬ್ಬರಿಸಿ ಬೊಬ್ಬಿರಿಯಲಾಗಿತ್ತು. ಆದ್ರೆ ಇಂತಹ ಸಂದರ್ಭದಲ್ಲಿ ಸದ್ಯದ ಮಟ್ಟಿಗೆ ಇದೇ ವಿಚಾರವಾಗಿ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲಾಗಿರ್ಲಿಲ್ಲ. ಆದ್ರೆ ಒಂದು ಬಿಜೆಪಿ ಅಂದುಕೊಂಡಂತೆ ಆಗ್ತಾ ಇಲ್ಲ. ಸದನದಲ್ಲಿ ಯಾವ ವಿಚಾರಗಳು ಚರ್ಚೆ ಆಗ್ಬೇಕು, ಈಗ ಅಧಿವೇಶನ ಆಗ್ತಾ ಇದೆ. ಅಧಿವೇಶನ ವಕ್ಫ್ ವಿಚಾರವನ್ನ ಇಟ್ಕೊಂಡು ಸರ್ಕಾರವನ್ನ ಇನ್ನೂ ಬಹಳ ಗಟ್ಟಿಯಾಗಿ ಕಟ್ಟಿ ಹಾಕ್ಬೋದಿತ್ತು. ಆದ್ರೆ ಸದ್ಯಕ್ಕೆ ಬಿಜೆಪಿ ಕೈಲಿ ಆಗಿಲ್ಲ. ಯಾಕಂದ್ರೆ ಒಂದು ಈ ವಕ್ಫ್ ಆಸ್ತಿಯ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಭಾಗದ ಕಡೆನೆ ಒಂದು ಫೋಕಸ್ ಮಾಡಿದ್ರೆ ಬಿಜೆಪಿ, ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಅಲುಗಾಡದ ರೀತಿಯಲ್ಲಿ ಕಟ್ಟಿ ಹಾಕ್ಬೋದಿತ್ತು. ಆದ್ರೆ ಈಗ 150 ಕೋಟಿ ಆಮಿಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಒಂದು ಕಡೆ ಈಗಾಗಲೇ ಸಿದ್ದರಾಮಯ್ಯನವರು ಕೇಳ್ಕೊಳ್ತಿದ್ದಾರೆ. ಯಾಕಂದ್ರೆ ನೋಡಿ, ಒಂದು ರಾಜ್ಯದಲ್ಲಿ ಯಾವುದೇ ಹಗರಣಗಳಾಗ್ಲಿ ಅಥವಾ ಭ್ರಷ್ಟಾಚಾರಗಳಾಗ್ಲಿ ಬಿಜೆಪಿ ನಾಯಕರು ಮೊದಲು ಬರೋದೇ ಇಡಿ ಆಗ್ಬೇಕು, ಸಿಬಿಐ ಆಗ್ಬೇಕು ಅನ್ನುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ನಾಯಕರ ವಿಚಾರದಲ್ಲೇ ಆರೋಪ ಕೇಳಿ ಬಂದಿದೆಯಲ್ಲ, ಅದು ಒಂದಲ್ಲ ಎರಡಲ್ಲ 150 ಕೋಟಿ ರೂಪಾಯಿ. ಸೊ ಈ ಹಿನ್ನೆಲೆಯಲ್ಲಿ ಇದನ್ನ ಸಿಬಿಐಗೆ ವಹಿಸಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಸಿಬಿಐಗೆ ವಹಿಸಿದ್ರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸಲಿ, ಎಲ್ಲೋ ಒಂದು ಕಡೆ ಅವರ ಫ್ಯಾಮಿಲಿ ಅಂದ್ರೆ ಅವರ ಕುಟುಂಬ ಇನ್ವಾಲ್ವ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಬಹಳ ಜಾಗರೂಕತೆಯಿಂದ ಸಿಬಿಐ ತನಿಖೆಯನ್ನ ನಡೆಸಿದ್ರೆ ಸೊ ಇದೆಲ್ಲ ಕೂಡ ಹೊರಬರುತ್ತೆ ಎನ್ನುವ ಮುಖಾಂತರವಾಗಿ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಸೊ ಈಗ ರಾಜ್ಯದ ತನಿಖಾ ತಂಡಗಳ ಮೇಲೆ ಬಿಜೆಪಿ ಅವರಿಗೆ ನಂಬಿಕೆ ಇಲ್ಲ. ಬಿಕಾಸ್ ರಾಜ್ಯದ ತನಿಖಾ ತಂಡಗಳೆಲ್ಲೂ ಕೂಡ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತವೆ. ಸೊ ಈ ಹಿನ್ನೆಲೆಯಲ್ಲಿ ಈ ವಕ್ಫ್ ಬಗ್ಗೆ ಮೌನ ವಹಿಸಬೇಕು ಅಂತ ಹೇಳಿ 150 ಕೋಟಿ ಆಮಿಷ ಏನ್ ಕೊಟ್ಟಿದ್ರು ಆ ವಿಚಾರವಾಗಿ ನೀವು ಸಿಬಿಐಗೆ ವಹಿಸಿ, ಕೇಂದ್ರದಿಂದಲೇ ಆಗ್ಲಿ ಇನ್ವೆಸ್ಟಿಗೇಷನ್ ಅನ್ನೋ ರೀತಿಯಾಗಿ ಸಿಬಿಐಗೆ ಒಂದು ಕಡೆ ಆಗ್ರಹ ವ್ಯಕ್ತಪಡಿಸ್ತಾ ಇರುವಂತದ್ದು ನೋಡ್ಬೇಕಾಗಿದೆ. ವಕ್ಫ್ ವಿಚಾರ ಅನ್ನುವಂಥದ್ದು ಮತ್ತೆ ಈಗ ಬಿಜೆಪಿಯ ಬುಡಕ್ಕೆ ಬೆಂಕಿ ಬೀಳುವ ಹಾಗೆ ಮಾಡಿದೆ. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ವಕ್ಫ್ ಆಸ್ತಿಯ ವಿಚಾರ ಕೂಡ ಪ್ರಸ್ತಾಪನೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಮಿಷದ ಆರೋಪ ಕೇಳಿ ಬರ್ತಾ ಇದೆ. ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರ ಮೇಲೆ ಸಿಬಿಐ ತನಿಖೆ ಆಗುತ್ತಾ, ಎಸ್ಐಟಿ ತನಿಖೆ ಆಗುತ್ತಾ, ಲೋಕಾಯುಕ್ತ ತನಿಖೆ ಆಗುತ್ತಾ, ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ 150 ಕೋಟಿ ವಿಚಾರವಾಗಿ ಈಗ ಕಾಂಗ್ರೆಸ್ಗೆ ಒಂದು ಕಡೆ ಬೇಕಾಗಿದೆ. ಸೊ ಎಲ್ಲೋ ಒಂದು ಕಡೆ ಆ ಒಂದು ಉತ್ತರಕ್ಕೋಸ್ಕರ ಸದ್ಯದ ಮಟ್ಟಿಗೆ ಈಗ ಹಸ್ತವ್ಯೂಹ ತನ್ನದೇ ಆದ ನೋಡಿ. ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ಒಂದು ಕಡೆ. ಸೊ ಎಲ್ಲೋ ಒಂದು ಕಡೆ ವಕ್ಫ್ ಆಸ್ತಿ ವಿಚಾರದಲ್ಲಿ ಬಿವೈ ವಿಜೇಂದ್ರ ಅವರು ವಹಿಸಿರುವಂತಹ ಆಸಕ್ತಿಯನ್ನ ನೋಡಿದ್ರೆ ಸೊ ಇದರಲ್ಲಿ ಶಾಮೀಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆಲ್ಲೋ ಒಂದು ಕಡೆ ಗುಮಾನಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಆಶ್ಚರ್ಯದ ಸಂಗತಿ ಅಂತ ಅನ್ನಿಸ್ತಾ ಇದೆ. ಗಂಭೀರ ಆರೋಪವನ್ನ ಹೊತ್ಕೊಂಡಿರುವ ಹಾಗೆ ಕಾಣಿಸ್ತಾ ಇದೆ. ಸರ್ಕಾರದ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದಂತ ಅನ್ವರ್ ಮಾಣಿಪ್ಪಾಡಿ ಅವರು ಪ್ರಧಾನಿ ಮೋದಿ ಅವರಿಗೆ ಬರೆದಿರುವಂತಹ ಪತ್ರ, ಅದರ ಜೊತೆಗೆ ಇದನ್ನ ಬಹಳ ಗಂಭೀರವಾಗಿ ಪ್ರಧಾನಿಯವರು ಗಮನಿಸಬೇಕು ಅನ್ನುವ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಆಶ್ಚರ್ಯದ ಸಂಗತಿ ಅಂದ್ರೆ ಒಂದೆಡೆ ಇಂತಹ ಗಂಭೀರ ಆರೋಪ ಇದ್ರೂ ಕೂಡ ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗ್ತಾರೆ. ಪಕ್ಷದ ಹೈಕಮಾಂಡ್ಗೆ 2,000 ಕೋಟಿ ರೂಪಾಯಿ ಸಂಧಾನ ಮಾಡಿ ವಿಜೇಂದ್ರ ತಮ್ಮ ತಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಎನ್ನುವ ವಿಚಾರಕ್ಕೆ